ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಇಸಿಎ ಕಾಯ್ದೆ ಜಾರಿಗೊಳಿಸಿದ ಕೇಂದ್ರ ಸರ್ಕಾರ ಅತ್ಯಗತ್ಯ ವಲಯಕ್ಕೆ ಗ್ಯಾಸ್ ಪೂರೈಕೆ ಮಾಡಬೇಕು ಅಂತ ಕೇಂದ್ರ ಸೂಚನೆ ಕೊಟ್ಟಿರೋದು. ಅಡೆತಡೆ ಇಲ್ಲದೆ ಗ್ಯಾಸ್ ಪೂರೈಕೆ ಆಗಬೇಕು ಅಂತ ಇಸಿಎ ಕಾಯ್ದೆ ಜಾರಿ ಅಂತ ಕೇಂದ್ರ ಕೇಳಿರೋದು. ಗ್ಯಾಸ್ ಸಮರ್ಪಕ ಪೂರೈಕೆಗೋಸ್ಕರ ಕೇಂದ್ರದಿಂದ ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಯಾಗಿದೆ. ಎಲ್ಪಿಜಿ ಉತ್ಪಾದನೆ ಗರಿಷ್ಠಗೊಳಿಸುವಂತೆ ತೈಲ ಕಂಪನಿಗಳಿಗೆ ಸೂಚನೆ ಕೊಟ್ಟಿದೆ. ಉತ್ಪಾದನೆಯನ್ನ ಜಾಸ್ತಿ ಮಾಡಿ ಅಂತ. ಎಷ್ಟು ಬೇಡಿಕೆ ಇದೆಯೋ ಅಷ್ಟನ್ನ ಪೂರೈಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲ ಅಂದ್ರೆ ವ್ಯವಸ್ಥೆಯೇ ಕಂಪ್ಲೀಟ್ ಉಲ್ಟಾ ಆಗುತ್ತೆ. ಅಡುಗೆ ಅನಿಲ ಮತ್ತು ವಾಹನಗಳ ಗ್ಯಾಸ್ ಪೂರೈಕೆಗೆ ಆದ್ಯತೆ ಅಂತ ಕೇಂದ್ರ ಹೇಳಿದೆ. ಒಂದ್ ಕಡೆ ಅಡುಗೆ ಗ್ಯಾಸ್ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ ಸಿಕ್ಕಲ್ಲ ಅಂದ್ರೆ ಅಟ್ಲೀಸ್ಟ್ ಹೋಟೆಲ್ ಇಂದನಾದ್ರೂ ತರಿಸ್ಕೊಂಡು ತಿನ್ನೋಣ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಎಲ್ರಿಗೂ ಸಾಧ್ಯ ಆಗದೆ ಇರಬಹುದು. ಆದ್ರೆ ಹೋಟೆಲ್ಗಳಲ್ಲೂ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಇಲ್ಲ. ಈ ಕಡೆ ಗೃಹ ಬಳಕೆ ಸಿಲಿಂಡರ್ಗಳ ಪೂರೈಕೆಯಲ್ಲೂ ಕೂಡ ಏರಿಳಿತ ಆಗಿದೆ. ಬಹಳಷ್ಟು ಜನ ಏಜೆನ್ಸಿಗಳ ಮುಂದೆ ಸಿಲಿಂಡರ್ ತಂದಿಟ್ಟು ನಮಗೆ ಸಿಲಿಂಡರ್ ಬೇಕು ಅಂತ ಹೇಳ್ತಿದ್ದಾರೆ. ಖಾಲಿ ಸಿಲಿಂಡರ್ ಇಟ್ಕೊಂಡು ಅಗತ್ಯ ಪೂರೈಕೆ ಆಗ್ತಾ ಇಲ್ಲ. ಅದು ಸಮಸ್ಯೆ ಆಗಿರೋದು. ಆದ್ರೆ ಕೇಂದ್ರ ಸರ್ಕಾರ ಮೊದಲನೇದಾಗಿ ಗಮನ ಕೊಡ್ತಾ ಇರೋದು ಅಡುಗೆ ಅನಿಲ ಮತ್ತು ವಾಹನಗಳ ಗ್ಯಾಸ್ ಪೂರೈಕೆ. ವಾಹನಗಳು ಕೂಡ ಈಗ ಬಹುತೇಕ ಸಿಲಿಂಡರ್ಗೆ ಕನ್ವರ್ಟ್ ಆಗಿದೆ. ಅದರಲ್ಲೂ ಈ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳಂತೂ ಕಂಪ್ಲೀಟ್ ಮ್ಯಾಕ್ಸಿಮಮ್ ಸಿಲಿಂಡರ್ಗಳ ಮೇಲೆಯೇ ಡಿಪೆಂಡ್ ಆಗಿದೆ. ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಆಟೋಗಾಗ್ಲಿ ಅಥವಾ ಕಾರ್ಗಳಿಗಾಗ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಬಹಳಷ್ಟು ಕಡೆ ಸಿಗ್ತಾ ಇಲ್ಲ. ಬಂಕ್ ಬಂದ್ ಕೂಡ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ. ಸಮಸ್ಯೆ ಹೀಗಿರುವಾಗ ಅತ್ಯಗತ್ಯ ಯಾವುದು ಅಂತ ಕೇಂದ್ರ ನೋಡ್ತಾ ಇದೆ. ಅಡುಗೆ ಅನಿಲ ಮತ್ತು ವಾಹನಗಳಿಗೆ ಬಳಸುವಂತಹ ಗ್ಯಾಸ್, ಇದರ ಬಗ್ಗೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಸಮಸ್ಯೆ ಆಗದ ಹಾಗೆ ನೋಡ್ಕೋಬೇಕು ಅಂತ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. ಇಸಿಎ ಕಾಯ್ದೆ ಜಾರಿ ಮಾಡಿದೆ. ಯಾವುದೇ ಅಡೆತಡೆ ಇಲ್ಲದೆ ಗ್ಯಾಸ್ ಪೂರೈಕೆ ಆಗಬೇಕು ಅಂತ. ಆದ್ರೆ ಈಗಾಗಲೇ ಜನ ಪ್ಯಾನಿಕ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.